ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ನಾನು ನನ್ನ ಚಾನಲ್ನ ಮಾನಿಟೈಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. 1000 ಸಬ್ಸ್ಕ್ರೈಬರ್ಸ್, ಅದ್ರ ಜೊತೆಗೆ 4000 ವಾಚ್ ಅವರ್ ಕಂಪ್ಲೀಟ್ ಆಗಿದೆ. ಜಸ್ಟ್ ನಾನು 197 198 ವೀಡಿಯೋಸ್ ಅಷ್ಟೇ ಅಪ್ಲೋಡ್ ಮಾಡಿದ್ದೀನಿ. ಮತ್ತು 1 ಇಯರ್ ಒಳಗಡೆ ನನ್ನ ಚಾನಲ್ ಬಂದುಬಿಟ್ಟು ಮಾನಿಟೈಸ್ ಆಗಿದೆ. ನಿಮ್ಮ ಚಾನಲ್ಸ್ಗಳೇನಾದರೂ ಯೂಟ್ಯೂಬ್ಗೆ ಮಾನಿಟೈಸ್ ಮಾಡೋಕ್ಕೆ 1000 ಸಬ್ಸ್ಕ್ರೈಬರ್ಸ್ ಮತ್ತು ಅದ್ರ ಜೊತೆಗೆ 4000 ವಾಚ್ ಅವರ್ ಕಂಪ್ಲೀಟ್ ಆಗ್ತಿಲ್ಲ ಅಂದರೆ ನಾನು ಆಲ್ರೆಡಿ ತುಂಬ ವೀಡಿಯೋಸ್ನ ಮಾಡಿದ್ದೀನಿ. ನಿಮಗೆಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಆ ವೀಡಿಯೋಸ್ನ ನೋಡಿ, ಓಕೆನಾ. ಇದರಿಂದ ನೀವು ಕೂಡ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ನ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಬೋದು, ಓಕೆನಾ. ಮತ್ತು ಬಂದುಬಿಟ್ಟು ಫ್ರೆಂಡ್ಸ್, ನಾನು ಸ್ವಲ್ಪ ಹೊರಗಡೆ ಅಂದರೆ ನನ್ನ ಮಗಳಿಗೆ ಹುಷಾರಿಲ್ಲ, ಹಾಗಾಗಿ ಆಸ್ಪತ್ರೆಯಲ್ಲಿ ಇದ್ದೀನಿ. ಆದ್ರೂ ನಿಮಗೆ ನನ್ನ ಚಾನಲ್ನ ಮಾನಿಟೈಸ್ ಮಾಡ್ತಿರ್ಬೇಕಾದ್ರೆ ಅದನ್ನ ನಿಮಗೂ ತೋರಿಸೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡ್ತಾ ಇದ್ದೀನಿ, ಓಕೆನಾ. ಇವಾಗ ಬಂದುಬಿಟ್ಟು ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ. ನಂದು 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ ಫುಲ್ಲಾಗಿ ಕಂಪ್ಲೀಟ್ ಆಗಿದೆ. ಈಗ ನಾನು ಏನೆಲ್ಲ ಕ್ರೈಟೀರಿಯಾಸ್ ಇದೆ ಮಾನಿಟೈಸ್ಗೆ ಅಪ್ಲೈ ಮಾಡೋದಕ್ಕೆ ಅದೆಲ್ಲದನ್ನು ಡೀಟೇಲಾಗಿ ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡಿ ನಿಮಗೆ ಹೇಳ್ಕೊಡ್ತೀನಿ, ಓಕೆನಾ. ನೀವು ಕೂಡ ಡೀಟೇಲಾಗಿ ನೋಡ್ಕೊಳ್ಳಿ. ನೀವೇನಾದರೂ ಬಿಗಿನರ್ಸ್ ಆಗಿ ನಿಮಗೂ ಚಾನಲ್ ಮಾನಿಟೈಸ್ ಆಗಬೇಕಾದ್ರೆ ಪ್ರಾಬ್ಲಮ್ ಆಗ್ಬೋದು. ಬೇರೆಯವ್ರ ಹತ್ರ ಕೊಟ್ಬಿಟ್ಟು ನೀವು ಕಷ್ಟಪಡೋದಕ್ಕಿಂತ ಅಮೌಂಟ್ ಎಲ್ಲ ಪೇ ಮಾಡಿ ಮಾನಿಟೈಸೇಷನ್ ಮಾಡಿಸ್ಕೊಳ್ಳೋದಕ್ಕಿಂತ ನೀವೇ ಈಸಿಯಾಗಿ ಚಾನಲ್ನ ಮಾನಿಟೈಸ್ ಮಾಡ್ಕೊಳ್ಬೋದು. ಅದಕ್ಕೆ ನಿಮಗೆಲ್ಲರಿಗೂ ಹೆಲ್ಪ್ ಆಗಲಿ ಬಿಗಿನರ್ಸ್ಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ, ಓಕೆನಾ. ಮತ್ತು ಬಂದುಬಿಟ್ಟು ಫ್ರೆಂಡ್ಸ್, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಾರೆ ನೋಡಿ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಈ ಸ್ಟೆಪ್ಗಳು. ಯಾವುದಾದ್ರೂ ಒಂದು ಸ್ಟೆಪ್ನ ನೀವು ಸ್ಕಿಪ್ ಮಾಡಿಕೊಂಡ್ರೆ ಚಾನಲ್ ಬಂದುಬಿಟ್ಟು ನಿಮ್ಮದು ಮಾನಿಟೈಸ್ ಆಗಲ್ಲ, ರಿಜೆಕ್ಟ್ ಆಗುತ್ತೆ. ಇದರಲ್ಲಿ ಸೆಕೆಂಡ್ನೇ ಇದೇನಿದೆಯಲ್ವಾ ಆಪ್ಷನ್, ಅದು ಬಂದುಬಿಟ್ಟು ತುಂಬಾ ನೀವು ಏನು ಮಾಡಬೇಕು ನೋಡಿಕೊಂಡು ಅದನ್ನು ನೀವು ಮಾಡಬೇಕು, ಓಕೆನಾ. ಫಿಲಪ್ ಮಾಡಬೇಕು. ಎಲ್ಲದನ್ನೂ ಡೀಟೇಲಾಗಿ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಫುಲ್ಲಾಗಿ ವಾಚ್ ಮಾಡಿ. ಫ್ರೆಂಡ್ಸ್, ಆಗಿದ್ರೆ ಬನ್ನಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ದಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ನಾನು ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ ಈಗ ವೈಟಿ ಸ್ಟುಡಿಯೋದಲ್ಲಿ ಯಾವ ರೀತಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಂತ. ಈಗ ನಂದು 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಅಪ್ಲೈ ಬಟನ್ ಶೋ ಆಗುತ್ತೆ ನಿಮಗೆ. ಅಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈಗ ಇಲ್ಲಿ ಸ್ಟಾರ್ಟ್ ಅಂತ ಏನಿದೆ ಅಲ್ವಾ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ತೋರಿಸುತ್ತೆ, ಓಕೆನಾ. ನೀವು ಇದರಲ್ಲಿ ಏನು ಮಾಡಬೇಕು, ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಅದನ್ನೆಲ್ಲ ಓದೋದಾದ್ರೂ ನೀವು ಫ್ರೀ ಇದ್ದಿದ್ರೆ ಓದ್ಕೊಳ್ಬೋದು. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಎಕ್ಸೆಪ್ಟನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದಾಗ ಫಸ್ಟ್ನೇ ಆಪ್ಷನ್ ಏನಿದೆ ಅದು ಬಂದುಬಿಟ್ಟು ನಮ್ಮದು ಸೆಲೆಕ್ಟ್ ಆಗಿದೆ, ನಮ್ಮದು ಕಂಪ್ಲೀಟ್ ಆಗಿದೆ. ಮತ್ತು ಅದಾದಮೇಲೆ ಮತ್ತೆ ಇದೇ ರೀತಿ ಬ್ಯಾಗ್ ಬಂದುಬಿಡುತ್ತೆ. ಬ್ಯಾಗ್ ಬಂದಿದೆ. ಎರಡನೇ ಆಪ್ಷನ್ ಇದೆ ಅಲ್ವಾ, ಇದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್. ಏನಕ್ಕಂದರೆ ಇದು ಬಂದುಬಿಟ್ಟು ನಾವು ಗೂಗಲ್ ಆ್ಯಡ್ಸೆನ್ಸ್ ಏನಿರುತ್ತಲ್ವ, ನಮ್ಮದು ಆ್ಯಡ್ಸೆನ್ಸ್ನ ನಾವು ಯೂಟ್ಯೂಬ್ ಅಕೌಂಟಲ್ಲಿ ಮಾಡೋದು. ಆ್ಯಡ್ಸೆನ್ಸ್ ಯೂಟ್ಯೂಬ್ಗೆ ಆ್ಯಡ್ಸೆನ್ಸ್ನ ನಾವು ಹಾಕೋದ್ರಿಂದನೇ ನಮ್ಮದು ಏನೋ ಅರ್ನಿಂಗ್ಸ್ ಆಗೋದು, ಓಕೆನಾ. ನೀವೇನಾದರೂ ಬಿಗಿನರ್ಸ್ ಆಗಿ ನ್ಯೂ ಆಗಿ ಮಾಡ್ತಿರೋರಾದ್ರೆ ನಿಮ್ದು ಯಾವುದೇ ರೀತಿ ಆ್ಯಡ್ಸೆನ್ಸ್ ಇಲ್ಲ ಅಂದರೆ ಸೆಕೆಂಡ್ ಆಪ್ಷನ್ ಏನಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ನೇ ಆಪ್ಷನ್ ಏನಿದೆ ಅದನ್ನ ಸ್ಕಿಪ್ ಮಾಡ್ಕೊಳ್ಳಿ, ಓಕೆನಾ. ಈಗ ಸೆಕೆಂಡ್ನೇ ಆಪ್ಷನ್ನ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈಗ ಇಲ್ಲಿ ನಮ್ಮದು ಚಾನಲ್ ಏನಿದೆ ಅಲ್ವಾ, ಎಲ್ಲ ಜಿಮೇಲ್ ಐ ಡಿ ಬರುತ್ತೆ. ನಮ್ಮ ಫೋನಲ್ಲಿ ಎಷ್ಟು ಜಿಮೇಲ್ ಐ ಡಿ ಇದೆ ಎಲ್ಲ ಶೋ ಆಗುತ್ತೆ, ಓಕೆನಾ. ಇದರಲ್ಲಿ ನೀವೇನು ಮಾಡಬೇಕು, ನಿಮ್ಮ ಗೂಗಲ್ ಆ್ಯಡ್ಸೆನ್ಸ್ಗೆ ನಿಮ್ಮ ಯೂಟ್ಯೂಬ್ ಚಾನಲ್ ಯಾವ ಜಿಮೇಲ್ ಐ ಡಿ ಇದೆ ಅದೇ ಜಿಮೇಲ್ ಐ ಡಿನ ಕೊಡ್ಬೋದು. ಅದು ಬಂದುಬಿಟ್ಟು ನೀವು ಅದನ್ನು ಕೊಡೋದೇ ಬೆಸ್ಟ್, ಓಕೆನಾ. ನಿಮ್ಮ ಚಾನಲ್ ಯಾವ ಜಿಮೇಲ್ ಐ ಡಿಯಿಂದ ಅದನ್ನ ನೋಡಿಕೊಂಡು ಇಲ್ಲಿಂದ ನಿಮ್ಮ ಜಿಮೇಲ್ ಐ ಡಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಹೊತ್ತು ಪ್ರೊಸೆಸಿಂಗ್ ಆದಮೇಲೆ ಈ ರೀತಿ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಏನು ನಿಮಗೆ ಒಂದು ಬ್ಲೂ ಕಲರ್ ಮಾರ್ಕ್ ಕಾಣಿಸ್ತಿದೆ ಅಲ್ವಾ ಕೆಳಗಡೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಾಕು. ಅಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬ್ಲೂ ಬಟನ್ ಏನು ಕಾಣಿಸ್ತಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಮತ್ತೆ ನಿಮಗೊಂದು ಇಂಟರ್ಫೇಸ್ ಬರುತ್ತೆ. ಸ್ವಲ್ಪ ಹೊತ್ತು ಪ್ರೊಸೆಸಿಂಗ್ ಆಗ್ತಿದೆ. ಪ್ರೊಸೆಸಿಂಗ್ ಆದಮೇಲೆ ಇಲ್ಲಿ ಬಂದುಬಿಟ್ಟು ನಾವು ನಮ್ಮ ಡೀಟೇಲ್ಸ್ಗಳನ್ನೆಲ್ಲ ಆ್ಯಡ್ ಮಾಡಬೇಕಾಗಿರುತ್ತೆ. ನೋಡಿ ಈ ರೀತಿ ಬರುತ್ತೆ, ಓಕೆನಾ. ಇದರಲ್ಲಿ ಫಸ್ಟ್ನೇದು ಅಕೌಂಟ್ ಟೈಪ್ ಏನಿದೆ ಅಲ್ವಾ ಅದು ಹಾಗೆ ಇರಲಿ, ಅದನ್ನ ಏನು ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ನೇಮ್ ಆ್ಯಂಡ್ ಅಡ್ರೆಸ್ ಅಂತ ಇದೆ. ನೇಮ್ ಬಂದುಬಿಟ್ಟು ನಿಮ್ಮ ಆಧಾರದಲ್ಲಿ ಪ್ಯಾನ್ ಕಾರ್ಡಲ್ಲಿ ಏನು ನೇಮ್ ಇರುತ್ತೆ ನಿಮ್ಮದು ಸೇಮ್ ಟು ಸೇಮ್ ಅದೇ ನೇಮ್ ಅಡ್ರೆಸ್ ಎಲ್ಲದನ್ನೂ ಕೊಡಬೇಕು ನೀವು, ಓಕೆನಾ. ನಿಮ್ಮ ಆಧಾರ್ ಕಾರ್ಡ್ನ ನಿಮ್ಮ ಪಕ್ಕದಲ್ಲೇ ಇಟ್ಕೊಂಡು ನೇಮನ್ನು ನಿಮ್ಮದು ಯಾವ ರೀತಿ ಸ್ಪೆಲ್ಲಿಂಗ್ ಇದೆ ಸೇಮ್ ನೇಮ್ನ ಹಾಕ್ಕೊಳ್ಳಿ. ಅದಾದಮೇಲೆ ಅಡ್ರೆಸ್ ಕೂಡ ಅಷ್ಟೇ, ಆಧಾರದಲ್ಲಿ ಏನು ಅಡ್ರೆಸ್ ಇದೆ ಅದನ್ನೇ ಹಾಕಿ. ಅಡ್ರೆಸ್ ಲೈನ್ 1 ಲೈನ್ 2 ಅಂತಿದೆ. ಅದಾದಮೇಲೆ ಟೌನ್ ಸಿಟಿ ಅಂತಿದೆ. ಎಲ್ಲದನ್ನೂ ನೀವು ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ. ನಾನು ಎಲ್ಲದನ್ನೂ ಆ್ಯಡ್ ಮಾಡಿಕೊಂಡು ಫೋನ್ ನಂಬರ್ ಕೂಡ ನಮ್ಮದು ಯಾವುದಿದೆ ಅದೇ ಫೋನ್ ನಂಬರ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಮತ್ತೊಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೇನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಮ್ಮದು ಸೆಕೆಂಡ್ನೇದು ಆ್ಯಡ್ಸೆನ್ಸ್ ಇಂದ ಏನಿದೆ ಅಲ್ವಾ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಇನ್ ಪ್ರೋಗ್ರೆಸ್ ಅಂತ ತೋರಿಸ್ತಿದೆ, ಓಕೆನಾ. ಇವಾಗ ಏನಾಗ್ತಿದೆ ಅಂದ್ರೆ ನಮ್ಮ ಚಾನಲ್ ಮಾನಿಟೈಸೇಷನ್ಗೆ ಅಪ್ಲೈ ಆಗಿದೆ, ನಮ್ಮ ಗೂಗಲ್ ಆಡ್ಸೆನ್ಸ್ ಆ್ಯಡ್ ಆಗಿದೆ. ಈಗ ನಮ್ಮದು ವಿಡಿಯೋಗಳೇನಿದೆ ಅಲ್ವಾ ಥರ್ಡ್ನೇ ಆಪ್ಷನ್ ಏನಿದೆ ಅದು ಎನೇಬಲ್ ಆಗಬೇಕಂದ್ರೆ ನಮ್ಮ ವಿಡಿಯೋದಲ್ಲಿ ಪಾಪ್ಯುಲರ್ ವಿಡಿಯೋಸ್ಗಳಾಗಿರುವಂಥ 5 to 6 ವಿಡಿಯೋಸ್ಗಳನ್ನ ಯೂಟ್ಯೂಬ್ ಏನು ಮಾಡುತ್ತೆ ಸರ್ಚ್ ಮಾಡಿ ನೋಡುತ್ತೆ. ನಮ್ದೆಲ್ಲ ಏನೆಲ್ಲ ನಾವೇನಾದರೂ ಮಿಸ್ಟೇಕ್ ಮಾಡಿದ್ದೀವಾ, ಇಲ್ಲ ಏನಾದರೂ ನಮ್ಮದು
ಆಲ್ಟರ್ನೇಟ್ ಕಂಟೆಂಟ್ ಆಗಿದೆಯಾ, ಕಾಪಿರೈಟ್ ಇಶ್ಯೂ ಏನಾದರೂ ಆಗಿದೆಯಾ, ಕಾಪಿರೈಟ್ ಕ್ಲೇಮ್ ಏನಾದರೂ ಬಂದಿದೆಯಾ, ಎಲ್ಲದನ್ನು ನೋಡಿಬಿಟ್ಟು ಚೆಕ್ ಮಾಡುತ್ತೆ ಯೂಟ್ಯೂಬ್. ಎಲ್ಲದನ್ನು ಚೆಕ್ ಮಾಡಾದ್ಮೇಲೆ ನಮಗೆ ಏನಾಗೋದು, ನಮ್ಮ ಮಾನಿಟೈಸೇಷನ್ ಅಕ್ಸೆಪ್ಟ್ ಆಗೋದು. ಓಕೆನಾ. ಇಲ್ಲ ನಮ್ದು ಏನಾದರೂ ಮಿಸ್ಟೇಕ್ ಇದೆ, ಕಾಪಿರೈಟ್ ಕ್ಲೇಮ್ ಇದೆ, ಏನಾದರೂ ಇದೆ ಅಂದರೆ ನಮ್ದು ಏನಾಗುತ್ತೆ, ಮಾನಿಟೈಸೇಷನ್ ಬಂದ್ಬಿಟ್ಟು ರಿಜೆಕ್ಟ್ ಆಗಿಬಿಡುತ್ತೆ. ಈಗ ನಿಮಗೆ 2 to 3 ವೀಕ್ಸ್ ಅಂತ ತೋರಿಸ್ತಿದೆ. 24 ಅವರ್ಸಿಂದನೂ ಆಗ್ಬೋದು ನಿಮ್ಮದು ಬೇಗನೆ ಮಾನಿಟೈಸೇಷನ್ ಅಪ್ಲೈ ಆಗಿಬಿಡುತ್ತೆ. ಯೂಟ್ಯೂಬ್ಗೆ ಏನಾದರೂ ಸ್ವಲ್ಪ ಡೀಟೇಲ್ಸ್ ಏನಾದರೂ ನಿಮ್ಮದು ಚೆಕ್ ಮಾಡೋದಿದ್ದು ಏನಾದರೂ ಡೌಟ್ಸ್ ಬಂದಿದ್ರೆ ಏನು ಮಾಡುತ್ತೆ, ಸ್ವಲ್ಪ ಇನ್ನೂ ಡೀಪಾಗಿ ಚೆಕಿಂಗ್ ಮಾಡ್ತಾ ಇರುತ್ತೆ. ಓಕೆನಾ. ಟೋಟಲಿ ನಿಮಗೆ ಒಂದು 2 to 3 ವೀಕ್ಸ್ ಒಳಗಡೆ ನಿಮಗೆ ಮೇಲ್ ಬಂದುಬಿಡುತ್ತೆ ಯೂಟ್ಯೂಬ್ ಕಡೆಯಿಂದ. ಇದು ನೀವು IT ಸ್ಟುಡಿಯೋ ಓಪನ್ ಮಾಡಿದಾಗಲೂ ಕೂಡ ನಿಮಗೆ ಅದು ಶೋ ಆಗುತ್ತೆ ನಿಮ್ಮದು ಮಾನಿಟೈಸೇಷನ್ ಆಗಿದೆಯಾ ಏನು ಅಂತ, ಎಕ್ಸೆಪ್ಟ್ ಮಾಡಿದಾರಾ ಅಂತ. ಓಕೆನಾ. ನಾನೀಗ ನಂದು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಾದ್ಮೇಲೆ ನೆಕ್ಸ್ಟ್ ಡೇ ನಾನು ತೋರಿಸ್ತೀನಿ ನೋಡಿ ನಿಮಗೆ. ನನಗೆ ಈ ರೀತಿ ಮೇಲ್ ಬಂದಿದೆ. ಓಕೆನಾ. ನನಗೆ 24 ಅವರ್ಸ್ ಒಳಗಡೆ ಮೇಲ್ ಬಂದಿದೆ ಏನಂತ, ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಲ್ಲಿ ನಂದು ಎಲ್ಲ ಇದನ್ನು ಎಲಿಜಿಬಿಲಿಟಿ ಆಗಿದೆ ಅಂತ. ಈಗ ನಾನು ಜಸ್ಟ್ ಏನು ಮಾಡ್ತಾ ಇದ್ದೀನಿ, ಮತ್ತೆ YT ಸ್ಟುಡಿಯೋನ ಓಪನ್ ಮಾಡಿಕೊಂಡು ಅರ್ನ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಇಲ್ಲಿ ಕಂಗ್ರಾಟ್ಸ್ ಯು ಆರ್ ಯೂಟ್ಯೂಬ್ ಪಾರ್ಟ್ನರ್ ಅಂತ ಬಂದಿದೆ. ಈಗ ಇಲ್ಲಿ ಲೆಟ್ಸ್ ಗೋ ಅಂತ ಏನಿದೆ ಅಲ್ವಾ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡಿದ್ದು ಮತ್ತೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇವಾಗ ನಮ್ದು ಮಾನಿಟೈಸೇಷನ್ ಏನು ಅಪ್ಲೈ ಆಗಿಬಿಟ್ಟಿದೆ. ಇವಾಗ ನಮಗೆ ಅರ್ನಿಂಗ್ಸ್ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂದರೆ ನೋಡಿ ಇಲ್ಲಿ ಕೊಟ್ಟಿದೆ ಅರ್ನ್ ಅಂತ ಹೇಳ್ಬಿಟ್ಟು, ಅದ್ರ ಕೆಳಗಡೆ ಸ್ಟಾರ್ಟ್ ಯು ಅರ್ನಿಂಗ್ಸ್ ಜರ್ನಿ ಅಂತ ಇದೆ, ಗಿವ್ ವೇ ಟು ಅರ್ನ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದು ನಮಗೆ ಯಾವ ರೀತಿ ಅರ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ ಅಂತ ಡೀಟೇಲ್ ಆಗಿ ತೋರಿಸುತ್ತೆ. ಓಕೆನಾ. ಇದರಲ್ಲಿ ಸ್ವಲ್ಪ ಇದನ್ನು ನಾವು ಎನೇಬಲ್ ಮಾಡ್ಕೊಳ್ಬೇಕು. ಇದರಿಂದ ನಮಗೆ ಅರ್ನಿಂಗ್ಸ್ ಬಂದ್ಬಿಟ್ಟು ಸ್ಟಾರ್ಟ್ ಆಗೋದು ಯೂಟ್ಯೂಬಲ್ಲಿ. ಜಸ್ಟ್ ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ಹಂಗೆ ಬಿಟ್ಟರೆ ಆಗಲ್ಲ, ಇನ್ನೂ ತುಂಬಾ ಕ್ರೈಟೇರಿಯಾಸ್ಗಳಿದೆ. ಓಕೆನಾ. ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡಿದ್ವಿ ನೋಡಿ, ಇಲ್ಲಿ ವಾಚ್ ಪೇಜ್ ಆಡ್ಸ್ ಅಂತ ಇದೆ. ಜಸ್ಟ್ ಇದ್ರ ಮೇಲೆ ಟ್ಯಾಪ್ ಮಾಡೋಣ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ದು ಅರ್ನ್ ಆನ್ ವಾಚ್ ಪೇಜ್ ಅಂತ ಇದೆ. ಹಾಗಂತ ಹೇಳಿದ್ರೆ ಏನಂದ್ರೆ ನಮ್ದು ಲಾಂಗ್ ವಿಡಿಯೋಸ್ಗಳೇನಿದೆ ಅದು ಮಾನಿಟೈಸ್ ಆಗೋದು ಅಂದರೆ ಅದಕ್ಕೆ ಡಾಲರ್ ಸಿಂಬಲ್ ಬರೋದು. ಓಕೆನಾ. ಈಗ ಇಲ್ಲಿ ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ ನಾವೇನು ಮಾಡಬೇಕು, ಇವಾಗ ಮತ್ತೆ ಒಂದು ಆಪ್ಷನ್ ಬರುತ್ತೆ ನಮಗೆ. ಇದರಲ್ಲೂ ಕೂಡ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಅನ್ನ ಕೊಡಿ. ಓಕೆನಾ. ಈ ನೆಕ್ಸ್ಟ್ ಅಂತ ಕೊಟ್ಟಾಗ ಸ್ವಲ್ಪ ಹೊತ್ತು ಪ್ರೊಸೆಸಿಂಗ್ ತಗೊಳುತ್ತೆ. ಪ್ರೊಸೆಸಿಂಗ್ ತಗೊಂಡಾದ್ಮೇಲೆ ಮತ್ತೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇವಾಗ ನೀವೇನು ಮಾಡಬೇಕು, ಫಸ್ಟ್ನೇ ಆಪ್ಷನ್ ಇದೆ ಅಲ್ವಾ, ಆಲ್ ಆಫ್ ಮೈ ವಿಡಿಯೋಸ್ಗಳು ಅಂತ, ಫಸ್ಟ್ನೇ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕೆಳಗಡೆ ಒಂದು ಸಿಂಬಲ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಬಂದ್ಬಿಟ್ಟು ನಮ್ಮದು ಲಾಂಗ್ ವಿಡಿಯೋಸ್ಗಳೆಲ್ಲ ಏನಿದೆ ಅಲ್ವಾ, ನಮ್ಮದು ವಿಡಿಯೋಸ್ಗಳೆಲ್ಲದಕ್ಕೂ ಡಾಲರ್ ಸಿಂಬಲ್ ಬರುತ್ತೆ ನೋಡಿ. ಈಗ ನನ್ನ ವಿಡಿಯೋದಲ್ಲಿ ಯಾವುದೇ ರೀತಿ ಡಾಲರ್ ಸಿಂಬಲ್ ಬಂದಿರಲಿಲ್ಲ, ಇವಾಗ ಜಸ್ಟ್ ಬಂದ್ಬಿಡ್ತು. ಈ ರೀತಿ ನೀವು ಇದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದ್ರಿಂದಾನೇ ನಿಮಗೆ ಡಾಲರ್ ಸಿಂಬಲ್ ಶೋ ಆಗೋದು. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಆ್ಯಡ್ಸ್ ಮೂಲಕ ಅರ್ನಿಂಗ್ಸ್ ಸ್ಟಾರ್ಟ್ ಆಗೋದು. ಅದನ್ನು ನೀವು ಎಲಿಜಿಬಿಲಿಟಿ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಏನಾಗುತ್ತೆ, ನಿಮಗೆ ಅರ್ನಿಂಗ್ಸೇ ಆಗಲ್ಲ, ಜಸ್ಟ್ ಮಾನಿಟೈಸ್ ಆಗಿರುತ್ತೆ. ನೀವು ಇದನ್ನು ಮಾಡೋದ್ರಿಂದನೇ ನಿಮಗೆ ಅರ್ನಿಂಗ್ಸ್ ಸ್ಟಾರ್ಟ್ ಆಗೋದು. ಈಗ ಎಲ್ಲ ವೀಡಿಯೋಸ್ಗಳು ನಮ್ಮದು ಮಾನಿಟೈಸ್ ಆಗಿದೆ, ಎಲ್ಲದರಲ್ಲೂ ಆ್ಯಡ್ಸ್ ರನ್ ಆಗುತ್ತೆ. ಆ ಆ್ಯಡ್ಸಿಂದ ನಮಗೇನಾಗುತ್ತೆ, ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ, ಡಾಲರ್ಸ್ಗಳು ಕೌಂಟ್ ಆಗ್ತಾ ಹೋಗುತ್ತೆ. ಓಕೆನಾ. ಈಗ ಆಯಿತು ನಮ್ಮದು ಫಸ್ಟ್ನೇದು ಲಾಂಗ್ ವಿಡಿಯೋದು. ಇನ್ನು ಇದೇ ಥರ ನಾವೇನು ಮಾಡಬೇಕು, ಮತ್ತೆ ನಮ್ಮದು ಸೆಕೆಂಡ್ ವಿಡಿಯೋದಿಂದನೂ ಅರ್ನಿಂಗ್ಸ್ನ ಮಾಡಬೇಕು. ಅದಕ್ಕೆ ಅಂತ ನೋಡಿ ಇಲ್ಲಿ ಏನಿದೆ ಶಾರ್ಟ್ಸ್ ಫೀಡ್ ಆ್ಯಡ್ಸ್ ಅಂತ ಇದೆಯಲ್ವಾ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ನಾವಿಲ್ಲಿ ಏನು ಮಾಡಬೇಕು, ರೈಟ್ ಸಿಂಬಲ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಕ್ಸೆಪ್ಟನ್ನು ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಮಾಡಾದ್ಮೇಲೆ ಅದು ಕೂಡ ಆಯಿತು, ನಮ್ಮದು ಶಾರ್ಟ್ ವಿಡಿಯೋ ಕೂಡ ಅರ್ನಿಂಗ್ಸ್ ಡಾಲರ್ ಸಿಂಬಲ್ ಏನಿದೆ ಶೋ ಆಯಿತು. ಈಗ ಮೆಂಬರ್ಶಿಪ್ ಇದನ್ನು ಬಂದ್ಬಿಟ್ಟು ಇಲ್ಲಿ ನಾನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಮೆಂಬರ್ಶಿಪ್ ಇವಾಗಲೇ ನಮಗೆ ಬೇಡ, ಅದನ್ನು ನಾವು ನೆಕ್ಸ್ಟ್ ಎಲಿಜಿಬಿಲಿಟಿ ಮಾಡ್ಕೊಳ್ಳೋದಂಥದ್ದು. ಓಕೆನಾ. ಇವಾಗ ಏನು ಮಾಡೋಣ, ಜಸ್ಟ್ ಇಲ್ಲಿಂದ ಬ್ಯಾಕ್ ಹೋಗೋಣ. ಮತ್ತೆ ಸೂಪರ್ ಅಂತ ಏನಿದಲ್ವ, ಈ ಸೂಪರ್ ಥ್ಯಾಂಕ್ಸ್ ಏನಿದೆ ಇದನ್ನು ಕೂಡ ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಕೂಡ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾರಾದರೂ ನಿಮಗೆ ಸೂಪರ್ ಥ್ಯಾಂಕ್ಸ್ ಎಲ್ಲ ಕೊಡ್ತಾರಲ್ವ ಲೈವಿಗೆ ಬಂದುಬಿಟ್ಟು, ಅದರಿಂದ ಕೂಡ ನಿಮಗೆ ಅರ್ನಿಂಗ್ಸ್ ಆಗುತ್ತೆ. ಇದಾದಮೇಲೆ ಇನ್ನು ನಮ್ಮದು ಎಲ್ಲ ಮೂರನೇ ಇದೂ ಕೂಡ ಆಗಿದೆ. ಇನ್ನೇನಿದೆ ನಮಗೆ ಲಾಸ್ಟ್ನೇದು ಬಂದುಬಿಟ್ಟು ಕ್ರಿಯೇಟರ್ ಪಾರ್ಟ್ನರ್ಶಿಪ್ ಅಂತ ಇದೆ, ಇದು ಕೂಡ ಸ್ಕಿಪ್ ಮಾಡಿ, ಇದು ಕೂಡ ನಾವು ಮುಂದೆ ಇದು ಮಾಡುವಂಥದ್ದು. ಓಕೆನಾ. ಇವಾಗ ನಾನೇನು ಮಾಡ್ತೀನಿ, ನಿಮಗೆ YT ಸ್ಟುಡಿಯೋದಲ್ಲಿ ಶಾರ್ಟ್ ವೀಡಿಯೋಸ್ನ ಹಾಕಿ ತೋರಿಸ್ತೀನಿ ನೋಡಿ. ನಾವು ಆವಾಗಲೇ ಇದು ಮಾಡಿದ್ವಲ್ವ, ಎಕ್ಸೆಪ್ಟ್ ಮಾಡ್ಕೊಂಡ್ವಲ್ವ, ಹಾಗಾಗಿ ನಮ್ಮದು ಡಾಲರ್ ಸಿಂಬಲ್ ಶಾರ್ಟ್ ವೀಡಿಯೋಸ್ಗಳಲ್ಲೂ ಕೂಡ ಶೋ ಆಗ್ತಿದೆ. ಇದರಿಂದ ಏನಾಗುತ್ತೆ, ನಮ್ಮದು ಶಾರ್ಟ್ ವೀಡಿಯೋಸ್ಗಳಿಗೂ ಆ್ಯಡ್ಸ್ ರನ್ ಆಗುತ್ತಲ್ವಾ, ಆ್ಯಡ್ಸ್ ರನ್ ಆಗೋದ್ರಿಂದ ಶಾರ್ಟ್ ವೀಡಿಯೋಸ್ಗಳಿಂದನೂ ನಮಗೆ ಡಾಲರ್ಗಳು ನಮಗೆ ಕೌಂಟ್ ಆಗ್ತಾ ಹೋಗುತ್ತೆ. ಓಕೆನಾ. ಇದಿಷ್ಟು ಬಂದ್ಬಿಟ್ಟು ನಾವು ಯಾವ ರೀತಿ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ ಕಂಪ್ಲೀಟ್ ಆದಮೇಲೆ ಮಾನಿಟೈಸೇಷನ್ಗೆ ನಾವೇ ಬಂದ್ಬಿಟ್ಟು ಯಾವ ರೀತಿ ಈಸಿಯಾಗಿ ಅಪ್ಲೈ ಮಾಡ್ಬೋದು ಅಂತ. ಓಕೆನಾ. ಇದನ್ನು ಅಪ್ಲೈ ಮಾಡಾದ್ಮೇಲೆ ನಾವು ಈ ಅರ್ನ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ಇದಿಷ್ಟನ್ನ ಎನೇಬಲ್ ಮಾಡ್ಕೊಳ್ಳೋದ್ರಿಂದನೇ ನಮ್ಮ ಚಾನಲಲ್ಲಿ ಏನಾಗೋದು, ನಮ್ಮ ವೀಡಿಯೋಸ್ಗಳಿಂದ ಡಾಲರ್ ಕೌಂಟ್ ಆಗ್ತಾ ಹೋಗೋದು ಆ್ಯಡ್ಸ್ ಮೂಲಕ. ಓಕೆನಾ. ಇದಿಷ್ಟು ಬಂದ್ಬಿಟ್ಟು ಬಿಗಿನರ್ಸ್ ಎಲ್ರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಏನಕ್ಕೆ ನಾವು ಬೇರೆಯವರಿಗೆ ಮಾನಿಟೈಸೇಷನ್ ಮಾಡೋಕ್ಕೆ ಅಮೌಂಟ್ ಕೊಟ್ಟು ಮಾಡಿಸೋದಕ್ಕಿಂತ ಈ ರೀತಿ ನೀವು ವಿಡಿಯೋನ ನೋಡ್ಕೊಂಡು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ಈ ವಿಡಿಯೋನ ನಾನು ಮಾಡಿದ್ದೀನಿ. ಓಕೆನಾ ಫ್ರೆಂಡ್ಸ್.
ಈ ನಾನೀಗ ಹೇಳ್ಕೊಟ್ಟ ಎಲ್ಲ ಸ್ಟೆಪ್ಪನ್ನು ಕರೆಕ್ಟಾಗಿ ನೋಡಿಕೊಂಡು ನಾನು ಯಾವ ರೀತಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದೆ ಅದೇ ರೀತಿ ನೀವು ಕೂಡ ಅಪ್ಲೈ ಮಾಡ್ಕೊಳ್ಬೋದು ಈಸಿಯಾಗಿ. ಇನ್ನೂ ಏನಾದರೂ ನಿಮ್ಮ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಮತ್ತು ನನ್ನ ವೀಡಿಯೋಸ್ಗಳಲ್ಲಿ ಆಲ್ರೆಡಿ ಹಾಕಿದ್ದೀನಿ 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚ್ ಅವರ್ನ ಈಸಿಯಾಗಿ ನೀವು ಕೂಡ ಯಾವ ರೀತಿ ಕಂಪ್ಲೀಟ್ ಮಾಡ್ಕೊಳ್ಬೋದು ಅಂತ. ವೀಡಿಯೋನ ನೋಡಿಲ್ಲ ಅಂದರೆ ಪ್ಲೀಸ್ ಚೆಕ್ ಮಾಡಿ. ಮತ್ತು ನಿಮ್ಮದು ಯಾರ್ದೆಲ್ಲ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ ಮತ್ತು ಎಷ್ಟು ವಾಚ್ ಅವರ್ ಕಂಪ್ಲೀಟ್ ಆಗಿದೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಓಕೆನಾ. ಮತ್ತು ಈ ವಿಡಿಯೋ ರಿಲೇಟೆಡ್ ಏನಾದರೂ ಡೌಟ್ಸು ಕ್ವಶನ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ, ಓಕೆನಾ. ಇದಿಷ್ಟೇ ಆಗಿಲ್ಲ ಫ್ರೆಂಡ್ಸ್, ಇನ್ನೂ $10 ಕಂಪ್ಲೀಟ್ ಆದಮೇಲೆ ಇನ್ನೂ ತುಂಬಾ ಪ್ರೊಸೆಸ್ಗಳಿದೆ. ಎಲ್ಲದನ್ನೂ ನಾನು ನಿಮಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹೇಳ್ಕೊಡ್ತೀನಿ, ಓಕೆನಾ. ಇದಿಷ್ಟು ಬಂದ್ಬಿಟ್ಟು ಸಿಂಪಲ್ ಆಗಿ ನೀವು ಮಾನಿಟೈಸೇಷನ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ. ಇನ್ನೂ ತುಂಬ ಪ್ರೊಸೆಸ್ ಇದೆ, ಎಲ್ಲದನ್ನು ವಿಡಿಯೋ ಮಾಡಿ ನಾನು ನಿಮಗೆ ಹೇಳ್ಕೊಡ್ತೀನಿ, ಓಕೆನಾ. ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೀವು ಕೂಡ ಈಸಿಯಾಗಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೊಳ್ಬೋದು, ಓಕೆನಾ. ಮತ್ತೆ ಸಿಗೋಣ ಇದೇ ರೀತಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.